ನಮಸ್ಕಾರ ಸ್ನೇಹಿತರೆ, ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಬಳಿ ಏನಾದ್ರೂ ಆಧಾರ್ ಕಾರ್ಡ್ ಇದೆಯಾ? ಹಾಗಾದ್ರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ. ಆಧಾರ್ ಕಾರ್ಡ್ ಪ್ರತಿಯೊಬ್ಬರ ಹತ್ರನೂ ಇದ್ದೇ ಇರುತ್ತೆ. ಆಧಾರ್ ಕಾರ್ಡ್ ಇದ್ರೇನೆ ನಿಮ್ಗೆ ಎಲ್ಲಾ ಸ್ಕೀಮ್ಸಿನ ಅಮೌಂಟ್ ಆಗಿರ್ಬೋದು, ಎಲ್ಲಾ ಯೋಜನೆಗಳ ಹಣ ಆಗಿರ್ಬೋದು, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಪ್ರತಿ ದಿನ ನಿಮ್ಗೆ ಆಧಾರ್ ಕಾರ್ಡ್ ಯೂಸ್ ಆಗ್ತಾನೆ ಇರುತ್ತೆ. ಈ ಒಂದು ಆಧಾರ್ ಕಾರ್ಡ್ ಕುರಿತು ಒಂದು ಗುಡ್ ನ್ಯೂಸ್ ಆದ್ರೆ ಬಂದಿದೆ. ಇದು ಒಂದ್ ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಕೋಬಹುದು. ಈ ಬಂದಿರುವಂತಹ ಗುಡ್ ನ್ಯೂಸ್ ಬಗ್ಗೆ ನಿಮ್ಗೆ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಪಟ್ ಅಂತ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಏನಪ್ಪಾ ಅಂದ್ರೆ, ಆಧಾರ್ ಕಾರ್ಡ್ ಎಲ್ಲರಿಗೂ ದಿನನಿತ್ಯ ತುಂಬಾನೇ ಉಪಯೋಗ ಆಗ್ತಿರುತ್ತೆ. ನಿಮ್ದು ಯಾವುದೇ ಯೋಜನೆಯ ಹಣ ಬರೋದಕ್ಕಾಗ್ಲಿ, ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾಗ್ಲಿ, ಪ್ರತಿ ದಿನ ಪ್ರತಿ ಒಂದಕ್ಕೂ ನಿಮ್ಗೆ ಆಧಾರ್ ಕಾರ್ಡ್ ತುಂಬಾನೇ ಉಪಯೋಗ ಆಗುತ್ತೆ. ಆದ್ರೆ ಈ ಆಧಾರ್ ಕಾರ್ಡ್ ಬಗ್ಗೆ ಸಾಕಷ್ಟು ಜನ ಇದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಆಧಾರ್ ಕಾರ್ಡ್ ಕುರಿತು ಕೆಲವೊಂದು ಅಪ್ಡೇಟ್ಸ್ ಆದ್ರೆ ಬರ್ತಾನೆ ಇರುತ್ತೆ. ಆ ಒಂದು ಅಪ್ಡೇಟ್ಸ್ ಬಗ್ಗೆ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ನೀವು ಒಂದು ಸರಿ ಯೋಚನೆ ಮಾಡಿ ನೋಡಿ, ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಾದ್ರೂ ಕ್ಯಾನ್ಸಲ್ ಆಗ್ಬಿಟ್ರೆ, ರದ್ದಾಗ್ಬಿಟ್ರೆ ನಿಮ್ಗೆ ಎಷ್ಟು ಕಷ್ಟ ಆಗುತ್ತೆ, ಎಷ್ಟು ಯೋಜನೆಗಳ ಹಣ ಬರಲ್ಲ, ನಿಮ್ಗೆ ಎಷ್ಟು ಪ್ರಾಬ್ಲಮ್ಸ್ ಬರುತ್ತೆ ಅನ್ನುವಂಥದ್ದನ್ನ ಒಂದು ಸರಿ ಥಿಂಕ್ ಮಾಡಿ. ಯಾಕಂದ್ರೆ ಈಗ ನಿಮ್ಗೆ ಒಂದು ಎಚ್ಚರಿಕೆ ವಿಡಿಯೋಸ್ ಆದ್ರೆ ನಾನು ಮಾಡಿ ತಿಳಿಸ್ತಾನೆ ಇದ್ದೆ. ನಾನಂತಾನೆ ಎಲ್ಲ, ಬೇರೆ ಯೂಟ್ಯೂಬರ್ಸ್ ಕೂಡ ವಿಡಿಯೋಸ್ ಮಾಡಿ ತಿಳಿಸ್ತಾನೆ ಇದ್ರು. ಏನಂತ ಅಂದ್ರೆ, ಇದೇ ತಿಂಗಳು ಜೂನ್ 15ನೇ ತಾರೀಕು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಕ್ಕೆ ಲಾಸ್ಟ್ ದಿನಾಂಕ ಇದೆ. ನೀವೇನಾದ್ರೂ ಅಪ್ಡೇಟ್ ಮಾಡ್ಲಿಲ್ಲ ಅಂದ್ರೆ 1000 ರೂಪಾಯಿ ದಂಡ ಬೀಳುತ್ತೆ ಅಂತ ನಾವು ತಿಳಿಸ್ಕೊಡ್ತಾನೆ ಇದ್ವಿ. ಆದ್ರೆ ಸಾಕಷ್ಟು ಜನ ಇನ್ನೂ ಆಧಾರ್ ಕಾರ್ಡ್ಸ್ ಅನ್ನ ಅಪ್ಡೇಟೇ ಮಾಡಿಲ್ಲಂತೆ. ಅರ್ಧಕ್ಕರ್ಧ ಜನ ಇನ್ನೂ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಲ್ಲಂತೆ. ಇದು ಗೌರ್ಮೆಂಟ್ ಕಡೆಯಿಂದಾನೇ ಬಂದಿರುವಂತಹ ಅಪ್ಡೇಟು. ಅರ್ಧಕ್ಕರ್ಧ ಜನ ಇನ್ನೂ ಆಧಾರ್ ಕಾರ್ಡ್ಸ್ ಅನ್ನ ಅಪ್ಡೇಟೇ ಮಾಡ್ತಿಲ್ವಂತೆ. ಓಕೆನಾ? ಈಗ ನೀವು ಕೇಳ್ಬೋದು, ಹಾಗಾದ್ರೆ ಇಲ್ಲಿ ವಿಡಿಯೋದಲ್ಲಿ ನಮಗ್ ದಂಡ ಬೀಳುತ್ತೆ ಅಂತ ಹೇಳ್ತಿದ್ದೀರಲ್ಲ, ಈಗ ಬಂದಿರುವಂತಹ ಗುಡ್ ನ್ಯೂಸ್ ಏನು? ಹಾಗಾದ್ರೆ ಗುಡ್ ನ್ಯೂಸ್ ಏನಂತ ಹೇಳಿ ಮೊದಲು, ಮತ್ತೆ ಆಧಾರ್ ಕಾರ್ಡ್ ಅನ್ನ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅನ್ನುವಂತ ತಿಳಿಸ್ಕೊಡಿ. ಮೊದಲು ಬಂದಿರುವಂತಹ ಗುಡ್ ನ್ಯೂಸ್ ಹೇಳಿ ಅಂತ ಸಾಕಷ್ಟು ಜನ ಕೇಳ್ಬೋದು. ಬಂದಿರುವಂತಹ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಿದ್ದೀನಿ ನೋಡಿ. ಇಲ್ಲಿ ಗುಡ್ ನ್ಯೂಸ್ ಏನಂತ ಅಂದ್ರೆ, ಆಧಾರ್ ಕಾರ್ಡ್ ಅಪ್ಡೇಟ್ ಲಾಸ್ಟ್ ಡೇಟ್ ಅನ್ನುವಂಥದ್ದನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಇನ್ನು ಅರ್ಧಕ್ಕರ್ಧ ಜನ ಇನ್ನೂ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ತಿಲ್ವಂತೆ. ಆ ಒಂದು ಕಾರಣದಿಂದ ನಿಮ್ಗೆ ಏನಂದ್ರೆ ಗುಡ್ ನ್ಯೂಸ್, 1000 ರೂಪಾಯಿ ದಂಡ ಆದ್ರೆ ಬೀಳ್ತಿತ್ತು ಜೂನ್ 15ನೇ ತಾರೀಕು ಒಳಗಡೆ ಅಪ್ಡೇಟ್ ಮಾಡಿಸ್ಲಿಲ್ಲ ಅಂದ್ರೆ. ಈಗ ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಈಗ ಹೊಸದಾಗಿ 14 ಸೆಪ್ಟೆಂಬರ್ 2024 ಕೂಡ ನಿಮ್ಗೆ ಫ್ರೀ ಆಗಿ ಅಪ್ಡೇಟ್ ಮಾಡ್ಕೊಳ್ಳಕ್ಕೆ ಒಂದು ಆಪ್ಷನ್ ಅನ್ನಾದ್ರೆ ಕೊಟ್ಟಿದ್ದಾರೆ. ನಿಮ್ಗೆ ಡೇಟ್ ಅನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಇದೇ ನಿಮ್ಗೆ ಗುಡ್ ನ್ಯೂಸ್. 1000 ರೂಪಾಯಿ ಉಳಿತಾಯ ಆಯ್ತು ಅನ್ಕೊಳ್ಳಿ. ದಂಡ ಯಾವುದೇ ದಂಡ ಆದ್ರೆ ಆಗ್ತಿಲ್ಲ. ನೋಡಿ, ಇಲ್ಲಿ ಲಾಸ್ಟ್ date to update Aadhaar card for free is 14 September 2024 on the My Aadhaar portal ಅಲ್ಲೂ ಅಪ್ಡೇಟ್ ಮಾಡಬಹುದು. ಮತ್ತೆ ಇಲ್ಲಿ ನೋಡಿ, ಆಫ್ಟರ್ 14 September 2024 you will have to update your proof of identity and address documents for Aadhaar card by paying a fee. ಓಕೆನಾ? ಇಲ್ಲಿ ಫೀಸ್ ಅನ್ನ ಪೇ ಮಾಡ್ಬೇಕು ನೀವು. ಈಗ 14 ಸೆಪ್ಟೆಂಬರ್ನೇ ತಾರೀಕು ಒಳಗಡೆ ಕೂಡ ನೀವು, ಸೆಪ್ಟೆಂಬರ್ 14ನೇ ತಾರೀಕು ಒಳಗೆ ಕೂಡ ನೀವೇನಾದ್ರೂ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಲಿಲ್ಲ ಅನ್ಕೊಳ್ಳಿ, ಮತ್ತೆ ನಿಮ್ಗೆ ಈಗ ತುಂಬಾ ಸರಿ ಪೋಸ್ಟ್ಪೋನ್ ಮಾಡಿದ್ದಾರೆ ಡೇಟ್ ಅನ್ನ. ಮತ್ತೆ ಪೋಸ್ಟ್ಪೋನ್ ಮಾಡಲ್ಲ. ಈಗಲೇ ಹೇಳ್ತಿದ್ದೀನಿ ನೋಡಿ, ನೀವು ಆಧಾರ್ ಕಾರ್ಡ್ ಅನ್ನ ಆದಷ್ಟು ಬೇಗ ಅಪ್ಡೇಟ್ ಮಾಡ್ಕೊಳ್ಳಿ. ಈಗ ಹಾಗಾದ್ರೆ ಯಾರ್ಯಾರು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಬೇಕು ಅಂತ ನೀವೆಲ್ಲರೂ ಪ್ರಶ್ನೆ ಕೇಳ್ತೀರಾ. ಕಳೆದ 10 ವರ್ಷದಿಂದ ಯಾರು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ದೇನೆ ಇಟ್ಕೊಂಡಿದ್ದೀರಾ ಅಂತ ಅವರು ಪ್ರತಿಯೊಬ್ರು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ ಅನ್ನ ನೀವು ಈಸಿಯಾಗಿ ಆಧಾರ್ ಸೇವಾ ಕೇಂದ್ರ ಹೋಗಿ ಅಪ್ಡೇಟ್ ಆದ್ರೆ ಮಾಡಿಸಿ. ಓಕೆನಾ? ಕಳೆದ 10 ವರ್ಷದಿಂದ ನೀವೇನು ಅಪ್ಡೇಟ್ ಮಾಡಿರಲ್ಲ ಅಂದ್ರೆ, ನಿಮ್ಮ ಒಂದು ನೇಮ್ ಆಗಿರ್ಬೋದು, ನಿಮ್ಮ ಒಂದು ಡೇಟ್ ಆಫ್ ಬರ್ತ್, ಪ್ರತಿಯೊಂದು ಏನೋ ಒಂದು ಆಧಾರ್ ಕಾರ್ಡ್ ಅಲ್ಲಿ ಇದುವರೆಗೂ ಏನೂ ಚೇಂಜಸ್ ಮಾಡಿಲ್ಲ. ಕಳೆದ 10 ವರ್ಷದಿಂದ ನಮ್ಮ ಆಧಾರ್ ಕಾರ್ಡ್ ಹಂಗೆ ಇದೆ. ಆಧಾರ್ ಕಾರ್ಡ್ ಮಾಡಿಸಿದೀವಿ ಅಷ್ಟೇ, ಯಾವಾಗೋ 10 ವರ್ಷ ಹಿಂದೆ. ನಾವು ಆಧಾರ್ ಕಾರ್ಡ್ ಅನ್ನು ಏನೂ ಮಾಡಿಲ್ಲ ಅಂತ ನೀವೇನಾದ್ರೂ ಅನ್ನೋದಾದ್ರೆ, ನೀವು ಖಂಡಿತ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಬೇಕು. ನೀವೇನಾದ್ರೂ ಆಧಾರ್ ಕಾರ್ಡ್ ಮತ್ತೆ ಅವರು ವಾರ್ನಿಂಗ್ ಕೊಡ್ತಾನೆ ಇದ್ದಾರೆ ಗೌರ್ಮೆಂಟ್ ಕಡೆಯಿಂದ. ನೀವೇನಾದ್ರೂ ಅಪ್ಡೇಟ್ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಗ್ಯಾರಂಟಿ ಯೋಜನೆಗಳು ಕೂಡ ರದ್ದಾಗುತ್ತೆ. ಹುಷಾರಾಗಿರಿ. ಅದರಿಂದ ನಾನು ಪ್ರತಿ ವಿಡಿಯೋ ಅಲ್ಲಿ ನಿಮ್ಗೆ ತಿಳಿಸ್ತಿದ್ದೀನಿ, ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿ. ಆಧಾರ್ ಕಾರ್ಡ್ ತುಂಬಾನೇ ಮುಖ್ಯ. ಓಕೆನಾ? ಎಲ್ಲರೂ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ನೀವೆಲ್ಲರೂ ಆಧಾರ್ ಸೇವಾ ಕೇಂದ್ರ ಹೋಗಿ ಅಪ್ಡೇಟ್ ಮಾಡಿಸಿ. ಓಕೆನಾ? ಇಲ್ಲ ಆನ್ಲೈನ್ ಅಲ್ಲೂ ಅಪ್ಡೇಟ್ ಮಾಡಬಹುದು. ನಾನು ತುಂಬಾ ವಿಡಿಯೋಸ್ ಅಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡೋದಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಆದ್ರೆ ಸಾಕಷ್ಟು ಜನ ಫಾಲೋ ಮಾಡ್ತಿಲ್ಲ, ನಿಮ್ಗೆ ಗೊತ್ತಾಗ್ತಿಲ್ಲ. ಅದರಿಂದ ನೀವೇನ್ ಮಾಡ್ತೀರಾ ಅಂದ್ರೆ, ಆಧಾರ್ ಸೇವಾ ಕೇಂದ್ರ ಹೋಗ್ಬಿಟ್ಟು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಓಕೆನಾ? ನೀವು ಆಧಾರ್ ಅಪ್ಡೇಟ್ ಮಾಡಿಸಿದ್ರಾ ಮಾಡಿಸಿಲ್ವಾ ಅನ್ನೋದನ್ನ ಕೂಡ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ, ಯಾವುದೇ ಯೋಜನೆ ಕುರಿತಾಗಿರ್ಬೋದು, ಆಧಾರ್ ಕಾರ್ಡ್ ಕುರಿತು, ಪಾನ್ ಕಾರ್ಡ್, ನಿಮ್ಮ ಒಂದು ರೇಷನ್ ಕಾರ್ಡ್ ಕುರಿತು ಏನೇ ಡೌಟ್ಸ್, ಯಾವುದೇ ಗ್ಯಾರಂಟಿ ಯೋಜನೆಗಳ ಕುರಿತಾಗಿರ್ಲಿ, ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.